ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಮಿಥುನ ರಾಶಿಯವರು ತಪ್ಪದೆ ಸಂಪೂರ್ಣವಾಗಿ ನೋಡಲೇಬೇಕು. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿದೆಯೇ ಸದಾ ನಿಮ್ಮನ್ನು ಎಚ್ಚರಿಸ್ತಾ ದಾರಿ ತೋರಿಸ್ತಾ ಇರುವ ಒಂದು ವಿಶೇಷ ಆತ್ಮಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ಮಿಥುನ ರಾಶಿಯವರ ಜೀವನ ಅಂದ್ರೆ ನಿರಂತರ ಚಲನೆ, ಯೋಚನೆ ಮತ್ತು ಮಾತು ಇವೆಲ್ಲ ಕೂಡ ಆಗಿರುತ್ತೆ. ನಿಮ್ಮ ಮನಸ್ಸು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಒಂದು ಕ್ಷಣ ನಗು, ಮತ್ತೊಂದು ಕ್ಷಣ ಗಂಭೀರತೆ. ನಿಮ್ಮ ಸ್ವಭಾವವೇ ಹಾಗೆ. ಆದರೆ ನೀವು ಒಂದ್ಸಲ ಏನಾದರೂ ಗಮನವಿಟ್ಟು ನೋಡಿದರೆ ಅನೇಕ ಬಾರಿ ದೊಡ್ಡ ಒಂದು ತಪ್ಪು ಮಾಡುವ ಮುನ್ನ ಏನೋ ಒಂದು ಅಸ್ಪಷ್ಟ ಭಾವನೆ ನಿಮ್ಮನ್ನು ತಡೀತಾ ಇರುತ್ತೆ. ನೀವು ಅದನ್ನು ಮಾಡಬೇಕು ಅಂದಾಗ ಏನು ಅದು ಗೊತ್ತಾಗಲ್ಲ, ಸ್ಟಾಪ್ ಮಾಡ್ತೀರಾ. ಒಂದು ಮಾತು ಹೇಳಬೇಕು ಅಂತ ನೀವು ತೀರ್ಮಾನಿಸಿದ ಕ್ಷಣದಲ್ಲಿ ಕೊನೆಗೆ ಆ ನಾಲಿಗೆನೇ ಸ್ಟಾಪ್ ಆಗಿಬಿಡುತ್ತೆ. ಒಂದು ನಿರ್ಧಾರ ತೆಗೆದುಕೊಳ್ಳುವ ಒಂದು ಮುನ್ನ ಅಚಾನಕ್ಕಾಗಿ ನೀವು ಅಂದ್ಕೊಂಡೇ ಇರೋದಿಲ್ಲ, ಆ ಥರ ವಿಷಯನೇ ಬದಲಾಗಿಬಿಡುತ್ತೆ. ನೀವು ಇದನ್ನೆಲ್ಲ ಆಕಸ್ಮಿಕ ಅಂತ ಅಂದ್ಕೊಂಡಿರಬಹುದು. ಆದರೆ ಜ್ಯೋತಿಷ್ಯ ಮತ್ತು ಪುರಾತನ ನಂಬಿಕೆಗಳ ಪ್ರಕಾರ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಮಾರ್ಗದರ್ಶಕ ಆತ್ಮ ಸದಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾವಾಗಲೂ ಸಕ್ರಿಯವಾಗಿ ನಿಮ್ಮ ಹಿಂದೆನೇ ಇದೆ. ಈ ಆತ್ಮ ನಿಮ್ಮನ್ನು ನೇರವಾಗಿ ಕಾಪಾಡುವುದಷ್ಟೇ ಅಲ್ಲ, ನಿಮ್ಮ ಮಾತು ಮತ್ತು ಬುದ್ಧಿಗೆ ಸರಿಯಾದ ದಿಕ್ಕನ್ನು ನೀಡುತ್ತೆ. ಮಿಥುನ ರಾಶಿಯವರು ಬುಧ ಗ್ರಹದ ಪ್ರಭಾವದಿಂದ ಬುದ್ಧಿವಂತರು, ವೇಗವಾಗಿ ಕಲಿಯುವವರು. ಆದರೆ ಅದೇ ವೇಗ ಕೆಲವೊಮ್ಮೆ ನಿಮ್ಮನ್ನು ಗೊಂದಲಕ್ಕೆ ತಳ್ಳುತ್ತೆ. ಯಾವ ದಾರಿ ಸರಿಯೋ ತಪ್ಪೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಕಾಶ ಕೈ ತಪ್ಪುತ್ತೆ. ಆದರೆ ಅದೇ ಸಮಯದಲ್ಲಿ ಯಾವುದೋ ಒಂದು ಅಜ್ಞಾತ ಶಕ್ತಿ ನಿಮಗೆ ಮತ್ತೆ ಹೊಸ ದಾರಿ ತೋರಿಸುತ್ತೆ. ಹಳೆಯದು ಮುಚ್ಚಿದಾಗ ಹೊಸ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ಗಮನಿಸಿದ್ದೀರಾ? ನೀವು ಎಲ್ಲವನ್ನು ಕಳೆದುಕೊಂಡೆ ಅಂತ ಅಂದ್ಕೊಂಡ ಒಂದು ಕ್ಷಣದಲ್ಲೇ ಹೊಸ ಸಂಪರ್ಕ, ಹೊಸ ಆಲೋಚನೆ ಅಥವಾ ಹೊಸ ಅವಕಾಶ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಆ ಮಾರ್ಗದರ್ಶಕ ಆತ್ಮದ ಸೂಚನೆ. ಮಿಥುನ ರಾಶಿಯವರಲ್ಲಿ ಈ ಆತ್ಮಶಕ್ತಿ ಹೆಚ್ಚಾಗಿ ಗುರು ಅಥವಾ ಜ್ಞಾನ ವಂಶದ ಪೂರ್ವಜ ಆತ್ಮದ್ದು ಆಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ವಿದ್ಯೆ, ವಾಣಿ ಅಥವಾ ಸಲಹೆ ಮೂಲಕ ಜನರನ್ನು ಮುನ್ನಡೆಸಿದ ವ್ಯಕ್ತಿಯ ಶಕ್ತಿ ನಿಮ್ಮೊಳಗೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿಯೇ ನೀವು ಮಾತನಾಡಬೇಕಾದ್ರೆ ಕೆಲವೊಮ್ಮೆ ನಿಮ್ಮ ಮಾತುಗಳೇ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಸಮಸ್ಯೆಯಲ್ಲಿರುವವರಿಗೆ ನೀವು ಕೊಡುವ ಸಲಹೆ ಅವರಿಗೆ ಮಾತ್ರವಲ್ಲ, ನಿಮಗೂ ಕೂಡ ಅದು ದಾರಿದೀಪ ಆಗಿರುತ್ತೆ. ಕೆಲವೊಮ್ಮೆ ನೀವು ಕನಸಿನಲ್ಲಿ ಯಾರೋ ಮಾತನಾಡಿದಂತೆ ಅನುಭವವನ್ನು ಪಡ್ತೀರಾ. ಸ್ಪಷ್ಟ ಮುಖ ಕಾಣೋದಿಲ್ಲ, ಆದರೆ ಶಬ್ದ ನಿಮಗೆ ನೆನಪಲ್ಲಿ ಉಳಿತಾ ಇರುತ್ತೆ. ಎಚ್ಚರವಾದ ಮೇಲೆ ಆ ಮಾತಿನ ಅರ್ಥ ನಿಧಾನವಾಗಿ ಜೀವನದಲ್ಲಿ ಬಿಚ್ಚಿಕೊಳ್ಳುತ್ತೆ. ಇದು ಭ್ರಮೆ ಅಲ್ಲ, ಇದು ಎಚ್ಚರಿಕೆಯ ರೂಪ. ಮಿಥುನ ರಾಶಿಯವರು ಸಂಬಂಧಗಳಲ್ಲಿ ಬೇಗ ನಂಬ್ತಾರೆ, ಬೇಗ ಮಾತನಾಡ್ತಾರೆ, ಬೇಗ ಹತ್ತಿರ ಆಗ್ತಾರೆ. ಆದ್ದರಿಂದನೇ ಹೆಚ್ಚು ಬಾರಿ ಗಾಯಗೊಳ್ತಾರೆ. ಆದರೆ ಪ್ರತಿ ಬಾರಿ ಸಂಪೂರ್ಣವಾಗಿ ಕುಸಿಯುವ ಮುನ್ನ ಯಾವುದೋ ಒಂದು ಘಟನೆ ನಿಮ್ಮನ್ನು ಅಲ್ಲಿಂದ ಹೊರತೆಗಿತಾ ಇದೆ. ಅದು ಜಗಳ ಆಗಿರಬಹುದು, ದೂರವಾಗುವಿಕೆ ಆಗಿರ್ಬೋದು, ಅಥವಾ ಸತ್ಯ ಬಹಿರಂಗ ಆಗಿರಬಹುದು. ನೀವು ಅದನ್ನು ನೋವು ಅಂತ ಅಂದ್ಕೊಂಡಿರ್ತೀರಿ, ಆದರೆ ಅದು ನಿಮ್ಮನ್ನು ದೊಡ್ಡ ವಂಚನೆಯಿಂದ ಕಾಪಾಡಿದ ಹೆಜ್ಜೆ. ಮಿಥುನ ರಾಶಿಯವರು ಈ ಆತ್ಮಶಕ್ತಿಯ ರಕ್ಷಣೆಯನ್ನು ಉಳಿಸಿಕೊಳ್ಳೋದಕ್ಕೆ ಕೆಲವು ವಿಚಾರಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ಸುಳ್ಳನ್ನು ನಿರಂತರವಾಗಿ ನೀವು ಹೇಳೋದಕ್ಕೆ ಹೋಗಬಾರ್ದು. ಒಂದು ಸಣ್ಣ ಸುಳ್ಳು ಕೂಡ ನಿಮ್ಮ ಬುದ್ಧಿಯ ಶಕ್ತಿಯನ್ನು ನಾಶ ಮಾಡಿಬಿಡುತ್ತೆ. ಎರಡನೇದಾಗಿ ಹೇಳೋದಾದರೆ, ನೀವು ಮಾತಿನಿಂದ ಯಾರನ್ನಾದರೂ ಆಳವಾಗಿ ನೋಯಿಸೋದಕ್ಕೆ ಹೋಗಬೇಡಿ. ನಿಮ್ಮ ಮಾತಿನ ಶಕ್ತಿಯೇ ನಿಮ್ಮ ರಕ್ಷಣೆಯ ಮೂಲ. ಮೂರನೆಯದಾಗಿ, ಬುಧವಾರ ಆವತ್ತಿನ ದಿನ ಬುಧವಾರ ದಿನ ಪ್ರತಿ ಬುಧವಾರ ದಿನ ಕೂಡ ಹಸಿರು ವಸ್ತುವನ್ನು ದಾನ ಮಾಡಿ ಹಸಿರು ಬಟ್ಟೆಯನ್ನು ನೀವು ಧರಿಸಿ. ಇದರಿಂದ ಅಷ್ಟು ಅಲ್ಲದೆ ನಿಮ್ಮ ಇಷ್ಟದ ದೇವರಿಗೆ ಪ್ರಾರ್ಥನೆ ಮಾಡಿ ಮತ್ತು ಈ ಆತ್ಮಶಕ್ತಿಯನ್ನು ಇದು ಇನ್ನಷ್ಟು ಬಲಪಡಿಸುತ್ತೆ. ರಾತ್ರಿ ಸಮಯದಲ್ಲಿ ಅತಿಯಾಗಿ ಯೋಚನೆ ಮಾಡದೆ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿ, ಏಕೆಂದರೆ ಆ ಆತ್ಮ ನಿಮಗೆ ದಾರಿ ತೋರಿಸುತ್ತೆ. ಆದರೆ ಗೊಂದಲವನ್ನು ನೀವೇ ಸೃಷ್ಟಿಸಬಾರದು ಅಲ್ವಾ? ಮುಂದಿನ ದಿನಗಳಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ದೊಡ್ಡ ನಿರ್ಧಾರ ಒಂದು ಎದುರಾಗುತ್ತೆ. ಎರಡು ದಾರಿಗಳು ಕಾಣಿಸಬಹುದು. ಹೊರಗಿನಿಂದ ಒಂದು ಸುಲಭವಾಗಿ ಕಾಣಿಸಬಹುದು, ಇನ್ನೊಂದು ಕಷ್ಟವಾಗಿ. ಆದರೆ ನಿಮ್ಮ ಮನಸ್ಸು ಯಾವ ದಾರಿಗೆ ಹೆಚ್ಚು ಶಾಂತಿ ಅನುಭವಿಸ್ತಾ ಇದೆಯೋ ಅದೇ ದಾರಿ
ಸರಿ. ಆ ಶಾಂತಿನೇ ನಿಮ್ಮ ಮಾರ್ಗದರ್ಶಕ, ಆತ್ಮದ ಸಂಕೇತ. ನೀವು ಒಂಟಿಯಾಗಿರುವಂತೆ ಅನಿಸಿದರೂ ಕೂಡ ನಿಜವಾಗಿ ನೀವು ಒಂಟಿಯಲ್ಲ. ನಿಮ್ಮ ಮಾತು, ನಿಮ್ಮ ಬುದ್ಧಿ ಮತ್ತು ನಿಮ್ಮ ಅಂತಃಕರಣದ ಮೂಲಕ ಕೆಲಸ ಮಾಡುವ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತು ನಿಮ್ಮದು ಇದರಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.